ಇವತ್ತು ಜಾನ್ವಿಯವರು ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ ಅಂದರೆ ಆ ಕನಸು ನನಸಾಗಿದೆ. ಅದನ್ನೆಲ್ಲ ನನಸು ಮಾಡಿರೋದು ಆ ದೇವರಲ್ವಾ. ಸೊ ಬಿಗ್ ಥ್ಯಾಂಕ್ ಯು ಟು ಹಿಮ್ ಆಲ್ಸೋ. ಇನ್ನೊಂದು ಥ್ಯಾಂಕ್ ಯು ಬಾಕಿ ಉಳಿದಿದೆ. ದ್ಯಾಟ್ ಈಸ್ ಟು ವಿಶ್ವ ಆ್ಯಂಡ್ ಫ್ಯಾಮಿಲಿ. ಹೌದು, 1 ವರ್ಷದ ಮೇಲೆ ಜಾನ್ವಿಯವರು ಸೇಫ್ ಆಗಿದ್ದಾರೆ, ಹೆಲ್ತಿ ಆಗಿದ್ದಾರೆ ಅಂದರೆ ಅವರೇ ಕಾರಣ. ಹಾಗಾಗಿ ನನ್ನ ಕೊನೆ ಉಸಿರಿರೋವರೆಗೂ ಇವರು ಮಾಡಿರೋ ಈ ಹೆಲ್ಪ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಥ್ಯಾಂಕ್ ಯು ವಿಶ್ವ, ಥ್ಯಾಂಕ್ ಯು ತನು. ಇದನ್ನೇ ಸರ್ ಮಿರಾಕಲ್ ಅನ್ನೋದು. ನೀವು ಜಾನು ಮೇಲೆ ಇಟ್ಟಿರೋ ಪ್ರೀತಿಯಿಂದಲೇ ಇವತ್ತವಳು ಮತ್ತೆ ಹುಟ್ಟು ಬಂದಿರೋ ಥರ ಆಗಿರೋದು. ಇದೆಲ್ಲ ಎಲ್ಲರ ಜೀವನದಲ್ಲೂ ಆಗಲ್ಲ ಸರ್. ನಿಮ್ಮ ಜೀವನದಲ್ಲಿ ಆಗ್ತಿದೆ ಅಂದರೆ ನೀವು ತುಂಬ ಲಕ್ಕಿ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಜಾನ್ವಿಯವ್ರನ್ನ ಪಡ್ಕೊಂಡಿರೋದಕ್ಕೆ ಐ ಆಮ್ ವೆರಿ ಲಕ್ಕಿ ಅಂತಲೇ ಹೇಳಬೇಕು. ನಾನು ಮೊದಲನೇ ಸರ್ತಿ ಇವ್ರನ್ನ ನೋಡಿದ್ದು ನಿಮ್ಮ ಕಾಲೇಜ್ ಕ್ಯಾಂಪಸ್ನಲ್ಲೇ. ಮೊದಲನೇ ಸರ್ತಿ ನೋಡಿದಾಗಲೇ ನನಗನ್ಸಿತ್ತು ಇವ್ರು ನನ್ನ ಜೀವನದ ಭಾಗ ಆಗಬೇಕು ಅಂತ. ಹಾಗೆ ಅವ್ರನ್ನ ಪಡ್ಕೊಂಡೆ ಕೂಡ. ಯುಸಿ, ಪ್ರೀತಿಗೆ ಗೊತ್ತಿಲ್ಲದೆ ಬದುಕ್ತವನು ನಾನು. ನನಗೆ ಪ್ರೀತಿ ಅಂದರೆ ಏನು ಅಂತ ಅರ್ಥ ಮಾಡಿಸಿದ ದೇವತೆ ಜಾನ್ವಿಯವರು. ಈ ದೇವತೆನ ನನ್ನ ಹೃದಯದ ಮಂದಿರದಲ್ಲಿ ನನಗೆ ಕೊನೆ ಉಸಿರಿರೋವರೆಗೂ ಇಟ್ಟು ಪೂಜೆ ಮಾಡಬೇಕು ಅನ್ನೋದು ನನ್ನ ಆಸೆ. ಆ್ಯಂಡ್ ಐ ಹೋಪ್ ಐ ಗೆಟ್ ದ ಚಾನ್ಸ್. ನೀವು ಜೋಪಾನವಾಗಿ ಅವ್ರನ್ನ ನೋಡ್ಕೊಳ್ತೀರಾ ಅನ್ನೋ ನಂಬಿಕೆ ನನಗಿದೆ ಸರ್. ಜಾನು ಅವ್ರು ಇಲ್ಲ ಅಂದಾಗ ನೀವು ಎಷ್ಟು ನೋವು ಪಟ್ಟಿದ್ದೀರಾ ಅಂತ ನನಗೆ ಗೊತ್ತು. ಹೃದಯಕ್ಕೆ ಹತ್ತಿರ ಆದವರು ದೂರ ಆದರೆ ಎಷ್ಟು ನೋವಾಗುತ್ತೆ, ಅವ್ರು ಮತ್ತೆ ವಾಪಸ್ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅನ್ನೋದನ್ನ ನಿಮ್ಮನ್ನ ನೋಡಿದ ಮೇಲೆ ಗೊತ್ತಾಯ್ತು. ಬೈ ದ ವೇ, ಇನ್ನೊಂದು ವಿಷಯ, ಜಾನ್ವಿ ಮತ್ತು ವಿಶ್ವ ಬರೀ ಬೆಸ್ಟ್ ಫ್ರೆಂಡ್ಸ್ ಅಲ್ಲ, ಅವರು ಸಂಬಂಧಿಕರು. ಆ್ಯಕ್ಚುಲಿ ವಿಶ್ವ ಜಾನ್ವಿಯವರ ತಾಯಿಯ ಅಣ್ಣನ ಮಗ. ಅಂದರೆ ಮಾವನ ಮಗ ಅಂತ ಹೇಳಿ? ಎಸ್. ಅವರಿಬ್ರು ಫ್ರೆಂಡ್ಸ್ ಆಗಿದ್ದಾಗಲೇ ಅವನ್ನ ಎಷ್ಟು ಗೋಳೈಕೊಂಡಿದ್ದಾಳೆ. ಇನ್ನ ಮಾವನ ಮಗ ಅಂತ ಗೊತ್ತಾದ್ರೆ ಅದಿನ್ನೆಷ್ಟು ಗೋಳೈಕೊಂತಾಳು. ಏನ್ ಹೇಳ್ತೀಯ ಜಾನು? ನೋಡಿ, ಈಗ ಅದಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಜಾನ್ವಿಯವ್ರ ಸ್ಥಾನನ ತನು ಅವ್ರು ತೊಗೊಂಡಿದ್ದಾರೆ. ಎಲ್ಲ ಗೋಳಿಕೊಳ್ಳೋದೆಲ್ಲ ಅವರೇನೆ. ಏನಂತೀರಿ ತನು? ಇಲ್ಲಪ್ಪ, ನನ್ನ ಹುಡುಗನ ನಾನು ಗೋಳೊಯ್ಕೊಳ್ಳಲ್ಲ. ನೀವು ಜಾನುನ ಎಷ್ಟು ಪ್ರೀತಿ ಮಾಡ್ತೀರೋ ನಾನು ನನ್ನ ಹುಡುಗನ ಅಷ್ಟೇ ಪ್ರೀತಿ ಮಾಡ್ತೀನಿ.